ಚುಮ್ಮ ಚುಮ್ಮ ದೇದೆ ಅಂತ ತಗ್ಲಾಕಿಕೊಂಡ ಟಪ್ಪೋರಿಗಳು. ಹುಬ್ಬಳ್ಳಿಯ ನಡು ರಸ್ತೆಯಲ್ಲಿ ಯುವತಿಯರಿಗೆ ಉಮ್ಮ ಉಮ್ಮ. ಈ ಸಾಂಗ್ ಎಲ್ಲರಿಗೂ ನೆನಪಿರುತ್ತೆ ಅಲ್ವಾ? ಆದ್ರೆ ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಹುಡುಗಿಯರಿಗೆ ಚುಮ್ಮ ಚುಮ್ಮದೆ ಅಂತ ಫ್ಲೈಯಿಂಗ್ ಕಿಸ್ ಕೊಡಕ್ಕೆ ಹೋಗಿ ಇಬ್ಬರು ರೋಡ್ ರೋಮಿಗಳು ತಗಲಾಕಿಕೊಂಡಿದ್ದಾರೆ. ಹೌದು, ಹೀಗೆ ಹುಡುಗಿಯರು ಸ್ಕೂಟಿಯಲ್ಲಿ ಮುಂದೆ ಹೋಗ್ತಾ ಇದ್ರೆ ಹಿಂದಿನಿಂದ ಬೈಕ್ ನಲ್ಲಿ ಬಂದಿದ್ದ ಬೀದಿ ಕಾಮಣ್ಣರು ಇವರು ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ರು. ಈ ರೀತಿ ಬೇಕಾಬಿಟ್ಟಿ ಫ್ಲೈಯಿಂಗ್ ಉಮ್ಮ ಕೊಡೋಕೆ ಹೋಗಿ ಪೊಲೀಸರ ಮುಂದೆ ಉಮ್ಮಾನು ಬೇಡ ಚುಮ್ಮಾನು ಬೇಡ, ನಮ್ಮ ಪಾಡಿಗೆ ನಮ್ಗೆ ಬಿಟ್ಟು ಬಿಡಿ ಅಂತ ಗೋಳಾಡ್ತಾ ಇದ್ದಾರೆ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈ ಇಬ್ರೇ ಹುಬ್ಬಳ್ಳಿಯ ಬೀದಿ ಕಾಮಣ್ಣರು ಕಣ್ರಿ. ಒಬ್ನು ಸಂದೇಶ್, ಮತ್ತೊಬ್ಬ ಸುರೇಶ್. ಈ ಇಬ್ಬರು ಹೋಗೋಬರೋ ಹುಡುಗಿಯರಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟು ಎಸ್ಕೇಪ್ ಆಗ್ತಿದ್ರು. ಆದ್ರೆ ನಮ್ಮ ಹುಬ್ಬಳ್ಳಿಯ ಹುಡುಗಿಯರು ಕೇಳಬೇಕಾ? ಫ್ಲೈಯಿಂಗ್ ಕಿಸ್ ಕೊಡ್ಬೇಕಾದ್ರೆ ಫುಲ್ ಡೈರಿಂಗ್ ನಿಂದ ವಿಡಿಯೋ ಮಾಡಿದ್ದಾರೆ. ಉಮ್ಮ ಕೊಡ್ತೀಯಾ, ಕೊಡು ಕೊಡು ಅಂತ ಆವಾಜ್ ಹಾಕಿ ವಿಡಿಯೋ ಮಾಡಿದ್ದಾರೆ. ಹುಡುಗಿಯರ ಡೈರಿಂಗ್ ನೋಡಿ ಫ್ಲೈಯಿಂಗ್ ಕಿಸ್ ಕೊಡ್ತಿದ್ದ ವ್ಯಕ್ತಿ ಒಂದು ಕ್ಷಣ ತಂಡ ಹೊಡೆದಿದ್ದ ಕಣ್ರಿ. ಅವ್ರೇನ್ ಫ್ಲೈಯಿಂಗ್ ಕಿಸ್ ಮಾಡೋದಾ? ಬೇಕೇನು ಯುವತಿಯರು ಈ ರೀತಿ ವಿಡಿಯೋಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಇದನ್ನ ಗಮನಿಸಿದ ಹುಬ್ಬಳ್ಳಿಯ ಗೋಕುಲ್ ಠಾಣೆಯ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಬೀದಿ ಕಾಮಣ್ಣರ ವಾಹನದ ನಂಬರ್ ಪ್ಲೇಟ್ ಮೂಲಕ ಇವರನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದು ಫ್ಲೈಯಿಂಗ್ ಕಿಸ್ ವ್ಯಾಮೋಹಕ್ಕೆ ತೆರೆ ಎಳೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಪೋಸ್ಟ್ ಆಗಿದ್ದು, ಈ ವಿಡಿಯೋವನ್ನು ಪರಿಶೀಲಿಸಿದಾಗ ಇಬ್ಬರು ವ್ಯಕ್ತಿಗಳು ಬೈಕ್ ಮೇಲೆ ಹೋಗುತ್ತಿರುವಾಗ ಮಹಿಳೆಯರಿಗೆ ಅಸಭ್ಯವಾದ ಸನ್ನೆಯನ್ನು ಮಾಡಿ ಲೈಂಗಿಕ ಕಿರುಕುಳವನ್ನು ಕೊಡುವ ರೀತಿಯಲ್ಲಿ ವರ್ತಿಸಿದ್ದು, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಗೋಕುಲ್ ಠಾಣೆಯಲ್ಲಿ ನಾವು ಈಗಾಗಲೇ ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ಕೂಡ ನಾವು ಈಗಾಗಲೇ ಬಂಧಿಸಲಾಗಿದೆ ಮತ್ತು ಕೃತ್ಯಕ್ಕೆ ಬಳಸಿದಂತಹ ಬೈಕ್ ಅನ್ನು ಕೂಡ ನಾವು ಈಗ ಸೀಸ್ ಮಾಡಿ ಕಾನೂನು ಕ್ರಮವನ್ನು ಜರುಗಿಸಿದ್ದು ಇರುತ್ತೆ. ಇನ್ನು ಹುಬ್ಬಳ್ಳಿಯ ಸಿಟಿ ಸ್ಪೆಷಲ್ ಬ್ರಾಂಚ್ PSI ರೂಪಾ ತಳೆವಾಡ್ ಈ ವಿಡಿಯೋ ಇಟ್ಕೊಂಡು ಯುವತಿಯರ ಧೈರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ ಮುಂದೆ ಸಿಟಿಯಲ್ಲಿ ಯಾವುದೇ ಮಹಿಳೆಯರಿಗೆ, ಯುವತಿಯರಿಗೆ, ಮಕ್ಕಳಿಗೆ ತೊಂದರೆ ಮಾಡಿದ್ರೆ ಅಂತವರ ವಿರುದ್ಧ ನಿರ್ದಾಕ್ಷ್ಯವಾಗಿ ಕ್ರಮ ತೆಗೆದುಕೊಳ್ಳುವ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಹುಬ್ಬಳ್ಳಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.